ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಎಕ್ಸ್ಪ್ಲೋರ್ಸ್. ಇವತ್ತು ನಾವು 12 ಜ್ಯೋತಿರ್ಲಿಂಗ ಒಳಗ 10ನೇ ಜ್ಯೋತಿರ್ಲಿಂಗ ಆದ ನಾಗೇಶ್ವರ ಜ್ಯೋತಿರ್ಲಿಂಗ ನೋಡ್ಲಿಕ್ಕೆ ಹೊಂಟೇವ್ರಿ. ಬರ್ರಿ ನಮ್ಮ ಜೊತೆ ನೀವು ದರ್ಶನ ಪಡೀರಂತ. ಹರ್ ಹರ್ ಮಹಾದೇವ್. ಈ ವಿಡಿಯೋನ ಪೂರ್ತಿ ನೋಡ್ರಿ, ಯಾಕಂದ್ರ ಈ ವಿಡಿಯೋದಾಗ ನಾವು ಈ ನಾಗೇಶ್ವರ ಟೆಂಪಲ್ಗೆ ಹೆಂಗ್ ಬರಬೇಕು, ಆಮೇಲೆ ಇಲ್ಲಿ ಏನೇನ್ ಫೆಸಿಲಿಟೀಸ್ ಅವ, ಎಲ್ಲಿ ಸ್ಟೇ ಮಾಡಬೇಕು, ಊಟ ಹೆಂಗದ, ಅದನ್ನೆಲ್ಲ ನಿಮಗೆ ಹೇಳ್ತೇವಿ. ಪೂರ್ತಿಯಾಗಿ ಈ ವಿಡಿಯೋನ ನೋಡ್ರಿ. ಅಲ್ದ ಇಲ್ಲಿ ನಿಯರೆಸ್ಟ್ ಯಾವ್ಯಾವ ನೋಡುವಂತ ಪ್ಲೇಸ್ ಅವಲ್ರಿ, ಅವನು ಹೇಳ್ತೇವಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನಮ್ಮ 12 ಜ್ಯೋತಿರ್ಲಿಂಗ ಪ್ರವಾಸ ಒಳಗ್ರಿ ನಾವು ಫಸ್ಟ್ ನೋಡಿದ್ದು ಸೋಮನಾಥ ದೇವಸ್ಥಾನ ರೀ. ಸೋಮನಾಥ ಜ್ಯೋತಿರ್ಲಿಂಗ ನೋಡಿ ಆದ್ಮೇಲೆ ನಾವು ಅಲ್ಲಿ ರಾತ್ರಿ ಊಟ ಮುಗಿಸ್ಕೊಂಡು ಅಲ್ಲೇನು ಸ್ಟೇ ಮಾಡಲಿಲ್ಲ. ಡೈರೆಕ್ಟ್ ನಾಗೇಶ್ವರ ಟೆಂಪಲಿಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿ ಮುಂದೆ ನಾಗೇಶ್ವರ ಜ್ಯೋತಿರ್ಲಿಂಗಕ್ಕೆ ನಾವು ನಮ್ಮ ಪ್ರವಾಸವನ್ನು ಬೆಳೆಸಿದ್ವಿ ರೀ. ನೀವೇನಾದರೂ ನಮ್ಮ ಸೋಮನಾಥ ಜ್ಯೋತಿರ್ಲಿಂಗದ ವಿಡಿಯೋ ನೋಡಿದ್ದಿಲ್ಲ ಅಂದ್ರೆ ಐ ಕಾರ್ಡ್ ಮತ್ತು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇವಿ, ನೋಡ್ರಿ. ನಾಗೇಶ್ವರ ಟೆಂಪಲ್ ಮುಟ್ಲಿಕ್ರಿ ನಮಗ ಮಿಡ್ ನೈಟ್ ಆಗಿಬಿಡ್ತು. ಅಲ್ಲಿ ಬಂದ್ಮೇಲೆ ನಮಗೂ ಗೊತ್ತಾಯ್ತು, ಸೋಮನಾಥದಿಂದ ನಾಗೇಶ್ವರ ಬರ್ಲಿಕ್ಕೆ ನಮಗ ಮಿಡ್ ನೈಟ್ ಆಯ್ತ್ರಿ. ಅಲ್ಲಿ ಬಂದ್ಮೇಲೆ ನಮಗ ಗೊತ್ತಾಯ್ತು ಇಲ್ಲಿ ಹೋಟೆಲ್ ಜಾಸ್ತಿ ಇಲ್ಲ ಅಂತೇಳಿ. ಅಲ್ಲಿ ನಮಗ ಎಲ್ಲಾ ಹೋಟೆಲ್ಸ್ ಬುಕ್ ಆಗಿದ್ವು. ಹಿಂಗಾಗಿ ನಾವ್ ಏನ್ ಮಾಡಿದ್ವಿ, ರಿಟರ್ನ್ ದ್ವಾರಕಾಕ್ ಹೋದ್ವಿ. ದ್ವಾರಕಾದಾಗ ರೂಮ್ ಮಾಡಿ ಸ್ಟೇ ಮಾಡಿದ್ವಿ. ಆಮೇಲೆ ಅರ್ಲಿ ಮಾರ್ನಿಂಗ್ ಅಲ್ಲಿಂದ ದ್ವಾರಕಾದಿಂದ ಬಿಟ್ಟು ನಾಗೇಶ್ವರ ಟೆಂಪಲ್ ನೋಡ್ಲಿಕ್ಕೆ ಬಂದ್ವಿ. ನಿಮಗೂ ಹಿಂಗ ಆಗ್ಬಾರ್ದು ಅಂತ ಹೇಳಿ ನಾವು ಬಿಫೋರ್ ಹೇಳಿಕತ್ತೇವ್ರಿ. ನಾಗೇಶ್ವರದೊಳಗ ಇರೋದು ಒಂದ ಹೋಟೆಲ್ ಐತ್ರಿ ಒಳ್ಳೇದ. ಹಿಂಗಾಗಿ ಅಲ್ಲಿ ಬಂದ ಜಲ್ದಿನೇ ಎಲ್ಲ ಬುಕ್ ಆಗ್ಬಿಡ್ತಾವ. ಅದಕ್ಕೆ ನೀವು ದ್ವಾರಕಾದಾಗ ಸ್ಟೇ ಮಾಡಿ, ದ್ವಾರಕಾದಿಂದ ನಾಗೇಶ್ವರ ಟೆಂಪಲ್ಗ್ರಿ 16ರಿಂದ 17 ಕಿಲೋಮೀಟರ್ಸ್ ಐತ್ರಿ. ಅಲ್ಲಿ ನೀವು ಬೇಕಾದ್ರೆ ದ್ವಾರಕಾದಿಂದ ರಿಕ್ಷಾನ ಸಿಗ್ತಾವ್ರಿ. ಆಮೇಲೆ ನಿಮ್ದು ಓನ್ ಕಾರ್ ಇತ್ತಂದ್ರೆ ಓನ್ ಕಾರ್ಲಿನೂ ಬರ್ಬೋದು. ಸಿಂಗಲ್ ರೋಡ್ ಐತಿ, ಹಗೂರ ಆರಾಮಾಗಿ ಬರ್ಬೋದ್ರಿ. ಶ್ರೀ ನಾಗೇಶ್ವರ ಜ್ಯೋತಿರ್ಲಿಂಗ ಎಲ್ಲದ ಅಂದರಿ ನಾಗೇಶ್ವರ ಎಂಬ ಊರೊಳಗದರಿ. ಇದು ಗುಜರಾತ್ ರಾಜ್ಯದ ಜಮನಗರ್ ಜಿಲ್ಲೆಯ ದ್ವಾರಕಾ ನಗರ ಹತ್ರ ಐತ್ರಿ. 12 ಜ್ಯೋತಿರ್ಲಿಂಗ ಒಳಗ್ರಿ ನಾಗೇಶ್ವರ ಜ್ಯೋತಿರ್ಲಿಂಗ 10ನೇ ಸ್ಥಾನವನ್ನ ಪಡ್ಕೊಂಡದ. ಈ ದೇವಸ್ಥಾನದ ಹತ್ರನ ಎದುರುಗಡೆನ ರೀ ನಮಗ ಪಾರ್ಕಿಂಗ್ ಸಿಕ್ಬಿಡ್ತದ. ಹಿಂಗಾಗಿ ನಾವು ಅಲ್ಲೇ ಪಾರ್ಕ್ ಮಾಡಿ ದೇವ್ರ ದರ್ಶನಕ್ಕೆ ಒಳಗ್ ಹೊಂಟೇವಿ. ನೋಡ್ರಿ, ಇದನ್ ಗುಡಿ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ. ಆಮೇಲೆ ಈ ಮೂರ್ತಿ, ಶಿವನ ಮೂರ್ತಿ ಭಾರಿ ಚಂದ ಕಾಣಿಸ್ಲಿಕ್ಕತ್ತದ. ನೋಡ್ರಿ, ಈಗ ನಾವು ಎಂಟ್ರನ್ಸ್ ಮಾಡ್ಲಿಕ್ಕತ್ತೇವಿ. ನಾವು ಭಾಳ ಅರ್ಲಿ ಮಾರ್ನಿಂಗ್ ಬಂದಿದ್ವಿ ರೀ, ಆದ್ರೂ ಇಲ್ಲಿ ರಶ್ ಇತ್ತು. ಈ ಟೆಂಪಲ್ ನೋಡ್ಲಿಕ್ಕೆ ಎಷ್ಟು ಚಂದ ಅದ ಅಂದ್ರಿ, ಭಾಳ ಅಂದ ಭಾಳ ಚಂದ ಅದ. ದೂರಿತನೂ ನೋಡ್ಲಿಕ್ಕೆ ಎಷ್ಟು ಚಂದ ಕಾಣಿಸ್ತದ. ಆಮೇಲೆ ಒಳಗೆಲ್ಲ ಗ್ಲಾಸ್ ವರ್ಕ್ಲೆ ಭಾಳ ಅಂದ ಭಾಳ ಚಂದ ಮಾಡ್ಯಾರ್ರಿ. ಈ ದೇವಸ್ಥಾನದ ಸುತ್ತಮುತ್ತಲನ ನಿಮಗ ಪೂಜಾ ಸಾಮಗ್ರಿ ಎಲ್ಲಾ ಸಿಗ್ತಾವ್ರಿ. ಆಮೇಲೆ ಅಭಿಷೇಕಕ್ಕ ಹಾಲಿನ ಗಿಂಡಿನೂ ಸಿಗ್ತದ. ಆಮೇಲೆ ನೀವು ಏನಾದ್ರು ಮೂರ್ತಿ ಸ್ಪರ್ಶ ಮಾಡಿ ಪೂಜೆ ಅದು ಎಲ್ಲ ಮಾಡ್ಬೇಕಂತಂದ್ರ ಅಲ್ಲಿ 500 ರುಪೀಸ್ ಪರ್ ಹೆಡ್ 500 ರುಪೀಸ್ ಇರ್ತದ. ಅಲ್ಲಿ ಆನ್ಲೈನು ಬುಕ್ ಮಾಡ್ಬೋದ್ರಿ, ಇಲ್ಲ ಆಫ್ಲೈನು ಅಲ್ಲೇ ಹೋದ ತಕ್ಷಣನು ಬುಕ್ ಮಾಡಿದ್ಮೇಲೆ ನಿಮಗ ಗರ್ಭಗುಡಿ ಒಳಗೆ ಕರ್ಕೊಂಡು ಹೋಗಿ ಪೂಜಾರಿಗಳ ಪೂಜೆ ಮಾಡಿ ನಿಮಗ ಆಶೀರ್ವದಿಸ್ತಾರ್ರಿ. ನಾಗೇಶ್ವರ ಜ್ಯೋತಿರ್ಲಿಂಗದ ಪೂಜೆ ಮುಗಿಸಿದ್ಮೇಲ್ರಿ ಅದ್ರ ಪಕ್ಕಕ್ಕ ಪಾರ್ವತಿ ಮಂದಿರಕ್ಕೆ ಹೋಗ್ಬೇಕ್ರಿ. ಇಲ್ಲಿ ಪಾರ್ವತಿಗೆ ನಾಗೇಶ್ವರಿ ಅಂತ ಹೇಳಿ ಕರೀತಾರ್ರಿ. ಇಲ್ಲಿ ಶ್ರಾವಣ ಮಾಸ ಮತ್ತು ಹುಣ್ಣಿಮೆದಿಂದ ವಿಶೇಷ ಪೂಜೆ ಮಾಡ್ತಾರ. ಆಮೇಲೆ ಶಿವರಾತ್ರಿ ಅಂದ್ರ ಶಿವರಾತ್ರಿ ದಿನದಂದು ಜಾತ್ರೆ ಮಾಡ್ತಾರ್ರಿ. ಆಮೇಲೆ ಇಲ್ಲಿ ಶಿವಂದ ದೊಡ್ಡ ಮೂರ್ತಿ ಒಂದದ, ಅದು ದೂರಿಂದನ ಕಾಣಿಸ್ತದ, ನೋಡ್ಲಿಕ್ಕೆ ಚಲೋ ಅನಸ್ತದ. ಇದನ್ನ ನೋಡಿದ ತಕ್ಷಣ ನಮಗ ಮುರುಡೇಶ್ವರದ ಶಿವನ್ ನೆನಪು ಬಂತ್ರಿ. ನಾವು ನೆನಪಿಸ್ಕೊಳಿಕತ್ತಿದ್ವಿ, ನಮ್ಮ ಕರ್ನಾಟಕದಾಗೂ ಹಿಂಗ ಒಂದು ದೊಡ್ಡದು ಮೂರ್ತಿ ಐತಿ ಅಂತೇಳಿ. ಗುಡಿ ದರ್ಶನ ಮುಗಿಸ್ಕೊಂಡು ನಾವು ರಿಟರ್ನ್ ಎಕ್ಸಿಟ್ ಇದ್ರಲ್ಲಿ ಬರ್ಲುವಾಗ್ರಿ ಅಲ್ಲಿ ಒಂದು ಶಿವ ಪಾರ್ವತಿ ಇದು ಒಂದ್ ಮೂರ್ತಿ ಮಾಡ್ಯಾರ್ರಿ. ಅಲ್ಲಿ ಫೌಂಟೇನ್ ಮಾಡ್ಯಾರ. ಅದನ್ನ ನೋಡ್ಲಿಕ್ಕೆ ಭಾಳ ಚಂದ ಕಾಣಿಸ್ಲಿಕ್ಕತ್ತಿದ್ರಿ. ಅಲ್ಲಿ ಎಲ್ಲರೂ ನಿಂತು ಫೋಟೋಸ್ ಅದು ಎಲ್ಲ ತಕ್ಕೊಳಿಕತ್ತಿದ್ರು ಜನ. ಅಲ್ಲಿಂದ ಮುಂದೆ ಗುಡಿ ಸುತ್ತಮುತ್ತಲು ಬಹಳಷ್ಟು ದೇವಸ್ಥಾನಗಳು ಅದಾವ್ರಿ. ಅವನ್ನೆಲ್ಲ ನೋಡಿ ಅಲ್ಲಿಂದ ನಾವು ಹೋಗುವಾಗ ದೊಡ್ಡ ಶಿವನ ಮೂರ್ತಿ ಇತ್ತಲ್ರಿ, ಅಲ್ಲಿ ಬಂದ್ವಿ. ಅಲ್ಲಿ ನಿಂತು ಎಲ್ಲರೂ ಫೋಟೋಸ್ ಎಲ್ಲ ತಕೊಂಡ್ವಿ. ಆಮೇಲೆ
ನಾಗೇಶ್ವರ ಟೆಂಪಲಿಗೆ ಬರ್ಬೇಕಂದ್ರಿ ಟ್ರೈನ್ದಿಂದ ಬರೋದಾದ್ರೆ ನೀವು ದ್ವಾರಕಾ ಸ್ಟೇಷನಿಗೆ ಬರ್ಬೇಕ್ರಿ. ದ್ವಾರಕಾ ಸ್ಟೇಷನ್ದಿಂದ ನಾಗೇಶ್ವರ ಟೆಂಪಲಿಗೆ ಹೋಗ್ಲಿಕ್ಕೆ ಬಸ್ಸು ಆಮೇಲೆ ಆಟೋ ಎಲ್ಲ ಅವೈಲೇಬಲ್ ಅವ ರೀ. ಟ್ಯಾಕ್ಸಿ ಅವೈಲೇಬಲ್ ಅದಾವ್ರಿ. ನೀವೇನಾದರೂ ವಿಮಾನದಿಂದ ಪ್ರವಾಸ ಬೆಳೆಸ್ಬೇಕಂದ್ರಿ ಇಲ್ಲಿ ನಿಯರ್ ಆದ ಜಾಮನಗರ್ನೊಳಗ ಏರ್ಪೋರ್ಟ್ ಐತ್ರಿ. ಅಲ್ಲಿಂದ ನಾಗೇಶ್ವರ ಟೆಂಪಲ್ 140 ಕಿಲೋಮೀಟರ್ ಅದ. ಟ್ಯಾಕ್ಸಿ ಮುಖಾಂತರ ನೀವು ನಾಗೇಶ್ವರ ಟೆಂಪಲ್ಗೆ ಹೋಗ್ಬೋದ್ರಿ. ಬಸ್ ಮುಖಾಂತರನು ಬರ್ಬೋದ್ರಿ. ಇಲ್ಲಿ ಸ್ಟೇ ಮಾಡ್ಬೇಕಂದ್ರೆ ದ್ವಾರಕಾನ್ಯಾಗ ಮಾಡ್ಬೇಕ್ರಿ. ದ್ವಾರಕಾನ್ಯಾಗ ನಿಮಗೆ 500 ರೂಪಾಯಿದಿಂದ ಹಿಡಿದು 10,000ವರೆಗೂ ರೂಮ್ಗಳು ಸಿಗ್ತಾವೆ. ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗ್ತದೋ ಆ ರೂಮನ್ನು ನೀವು ಮಾಡ್ಬೋದ್ರಿ. ಆಮೇಲೆ ಇಲ್ಲಿ ಧರ್ಮಶಾಲಾನು ಅದಾವ್ರಿ. ಇಲ್ಲಿ ಹತ್ರದೊಳಗೆ ನೋಡುವಂಥ ಪ್ಲೇಸ್ ಯಾವಂದ್ರಿ ಗೋಪಿ ತಾಲಾಬ್ ತೀರ್ಥ ಅಂತೇಳಿ ಒಂದು ಪ್ಲೇಸ್ ಅದ ರೀ. ಇಲ್ಲಿಂದ 15 ಕಿಲೋಮೀಟರ್ ದೂರದೊಳಗ ಶಿವರಾಜಪುರ ಬೀಚ್ನು ಅದ ರೀ. ಅದನ್ನು ನೋಡಿ ಅಲ್ಲಿ ವಾಟರ್ ಆಕ್ಟಿವಿಟೀಸ್ ಅದಾವ್ರಿ, ಅವನ್ನೆಲ್ಲ ಮಾಡ್ಬೋದ್ರಿ. ಅಲ್ಲಿಂದ ಬೇಟ ದ್ವಾರಕಾ, ರುಕ್ಮಿಣಿ ಮಂದಿರ ಇವನ್ನೆಲ್ಲ ನಾವು ನೋಡ್ಬೋದ್ರಿ. ಅಲ್ದ ದ್ವಾರಕಾಧೀಶ್ ಮಂದಿರನ ನಾವು ನೋಡ್ಬೋದ್ರಿ. ನಾಗೇಶ್ವರ ಟೆಂಪಲ್ ಎಲ್ಲ ದರ್ಶನ ಮುಗಿಸ್ಕೊಂಡ್ಮೇಲೆ ನಾವು ಮುಂದೆ ನಮ್ಮ ಪ್ರಯಾಣವನ್ನು ಉಜ್ಜಯಿನ ಕಡೆ ಬೆಳೆಸಿದ್ವಿ ರೀ. ಉಜ್ಜಯಿನ ಒಳಗೆ ಭಸ್ಮಾರತಿಯನ್ನು ನೋಡೋದು, ಆಮೇಲೆ ಅಲ್ಲಿ ಉಜ್ಜಯಿನದ ಮಹಾಕಾಳೇಶ್ವರದ ಪೂಜೆಗೆಲ್ಲ ನಿಮಗೆ ವಿಡಿಯೋ ನಾವು ತೋರಿಸ್ತೇವೆ. ನಮ್ಮ ವಿಡಿಯೋಗಳನ್ನು ಹಿಂಗೆ ನೋಡ್ತಾ ಇರ್ರಿ. ಯಾರು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿರಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಯಾರು ನೋಡಿಲ್ಲ ವಿಡಿಯೋಸ್ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹಿಂಗೆ ನಮಗೆ ಪ್ರೋತ್ಸಾಹ ಕೊಡ್ತಾ ಇರ್ರಿ. ಹರ್ ಹರ್ ಮಹಾದೇವ್. ಥ್ಯಾಂಕ್ ಯು.